ನಮಸ್ಕಾರ. ನಾನು ಅಭಿಷೇಕ್ PS, ಸೀನಿಯರ್ ಎಂಬ್ರಿಯಾಲಜಿಸ್ಟ್, ವರ್ಧನ್ ಫರ್ಟಿಲಿಟಿ. ಸೊ ಟುಡೇ ನಾನು ಇವತ್ತು ಸ್ಪರ್ಮ್ ಮಾರ್ಫಾಲಜಿ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ. ಸ್ಪರ್ಮ್ ಮಾರ್ಫಾಲಜಿ ಯಾಕೆ ಬೇಕು ಅಂತ ಹೇಳಿದರೆ, ಸೊ ಮೇಯ್ನಾಗಿ ಒಂದು ಎಗ್ಗನ್ನ ಫರ್ಟಿಲೈಸ್ ಮಾಡಲಿಕ್ಕೆ ಗುಡ್ ಸ್ಪರ್ಮ್ಸ್ ಬೇಕಾಗುತ್ತೆ. ಸ್ಪರ್ಮ್ ಮಾರ್ಫಾಲಜಿಲಿ ಅನೇಕ ಥರ ಡಿಫ್ರೆಂಟ್ ಟೈಪ್ಸ್ ಸ್ಪರ್ಮ್ ಮಾರ್ಫಾಲಜೀಸ್ ನಾವು ನೋಡ್ಬೋದು. ಅದರಲ್ಲಿ ನಾರ್ಮಲಾಗಿ ಯಾವ ಥರ ಇರುತ್ತೆ ಒಂದು ಸ್ಪರ್ಮ್ ಅಂತ ಹೇಳಿದರೆ 5 to 6 ಮೈಕ್ರೋಮೀಟರ್ ಉದ್ದ ಇರುತ್ತೆ. ಆಮೇಲೆ 2.5 to 3.5 ಅಗಲ ಇರುತ್ತೆ. ಮತ್ತು ಅದ್ರ ಜೊತೆಲಿ 40 to 60% ಎಡ್ಡಿಂದ ಕವರ್ ಆಗಿರುತ್ತದೆ. ಸೊ ಎಡ್ಡಲ್ಲಿ ಆಕ್ರೋಸೋಮ್ಸ್ ಇರುತ್ತೆ. ಸೊ ಈ ಎಡ್ಡಿಂದ ಆಕ್ರೋಸೋಮಿಂದನೇ ಅದು ಒಂದು ಎಗ್ಗಿಗೆ ಎಂಟ್ರಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಒಂದು ನಾರ್ಮಲ್ ಸ್ಪರ್ಮ್ ಮಾರ್ಫಾಲಜಿ. ಸೊ ಇದರಲ್ಲಿ ನಾವು ಯಾಕೆ ಗುಡ್ ಮಾರ್ಫಾಲಜಿ ಸ್ಪರ್ಮ್ಸ್ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಈಗ IVF ಮತ್ತು ICSI ಅಂತೇಳಿ 2 ಪ್ರೊಸೀಜರ್ ನಾವು ಮಾಡ್ತೇವೆ. IVF-ಅಲ್ಲಿ ಅಂತಂದರೆ ಇನ್ವಿಟ್ರೋದಲ್ಲಿ ನಾವು ಫರ್ಟಿಲೈಸೇಷನ್ ಮಾಡ್ತೇವೆ ಎಗ್ಗು. ಸೊ ಅಲ್ಲಿ ನಾವು ಒಂದು ಎಗ್ಗಿಗೆ 25,000 to 30,000 ಸ್ಪರ್ಮ್ಸ್ನ ನಾವು ಇನ್ಸಿಮೇಟ್ ಮಾಡ್ತೀವಿ. ಸೊ ಆವಾಗ ನಮಗೆ ಗೊತ್ತಾಗಲ್ಲ ಯಾವುದು ಎಷ್ಟು ಪೆನೆಟ್ರೇಟ್ ಆಗುತ್ತೆ, ಎಷ್ಟು ಸ್ಪರ್ಮ್ಸ್ ಒಳಗಡೆ ಹೋಗುತ್ತೆ, ಏನಾಗುತ್ತೆ ಅಂತೇಳಿ. ಸೊ ICSI ಮುಂದೆ ನಾವೇನು ಮಾಡ್ತೀವಿ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಏನು ಮಾಡ್ತೀವಿ, ಒಂದು ಗುಡ್ ಮಾರ್ಫಾಲಜಿ ಸ್ಪರ್ಮ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಎಗ್ಗಿಗೆ ಮೆಚ್ಯೂರ್ ಆಗಿರೋಂಥ ಎಗ್ಗಿಗೆ ನಾವು ನೀಡಲ್ ಮುಖಾಂತರ ಇಂಜೆಕ್ಟ್ ಮಾಡಿ ಅದನ್ನು ಫರ್ಟಿಲೈಸೇಷನ್ ಮಾಡ್ತೇವೆ. ಇಲ್ಲಿ ಡಿಫ್ರೆಂಟ್ ಮಾರ್ಫಾಲಜಿ ನಾವು ಸ್ಟಡಿ ಮಾಡ್ತೇವೆ ಒಂದು ಸ್ಪರ್ಮ್ನ. ಸೊ ಸೈಟೋಪ್ಲಾಸ್ಮಿಕ್ ಮೆಚುರಿಟಿ ಇರ್ಬೋದು, ಸೈಟೋಪ್ಲಾಸ್ಮಿಕ್ ಡ್ರಾಪ್ಲೆಟ್ ಸ್ಪರ್ಮ್ಸ್ ಇರ್ಬೋದು, ಎಡ್ ಡಿಫೆಕ್ಟ್ ಸ್ಪರ್ಮ್ಸು ನಾವು ನೋಡ್ಬೋದು, ಟೈಲ್ ಡಿಫೆಕ್ಟ್ ಸ್ಪರ್ಮ್ಸು ನಾವು ನೋಡ್ಬೋದು, ಮಿಡ್ ಪೀಸ್ ಡಿಫೆಕ್ಟ್ ಸ್ಪರ್ಮ್ಸು ನಾವು ನೋಡ್ಬೋದು. ಇನ್ನು ಕೆಲವು ಪೇಷಂಟ್ ಹತ್ರ ನಾವು ಇಮ್ಮೋಟೆಲ್ ಸ್ಪರ್ಮ್ಸ್ನ ನಾವು ಕಾಣ್ಬೋದು. ಈಗ ಒಂದು ಸೆಮಿನಲ್ ಪ್ಲಾಸ್ಮಾದಲ್ಲಿ ಈ ಥರ ಎಲ್ಲ ಸ್ಪರ್ಮ್ಸು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಅದರಿಂದ ನಮಗೆ ಗೊತ್ತಾಗುತ್ತೆ. ವಾಶ್ ಮಾಡಿ ಅದಾದಮೇಲೆ ನಾವು ಗುಡ್ ಮೊಟೈಲ್ ಸ್ಪರ್ಮ್ಸ್ನ ತೊಗೊಂಡು ಅದರಲ್ಲಿ ನಾವು ಮಾರ್ಫಾಲಜಿ ಮಾಡಿದಾಗ ಯಾವುದು ಗುಡ್ ಮೊಟೈಲ್ ಮಾರ್ಫಾಲಜಿ ಸ್ಪರ್ಮ್ಸ್ ನಾವು ಐಡೆಂಟಿಫೈ ಮಾಡಿ ನಾವು ಯೂಸ್ ಮಾಡ್ಕೋಬೋದು. ಇದರಿಂದ ಪೇಷಂಟ್ಗೂ ಹೆಲ್ಪ್ ಆಗುತ್ತೆ ಫರ್ಟಿಲೈಸೇಷನ್ ಆಗಲಿಕ್ಕೆ. ಇಲ್ಲಿ ನಾವು ಏನಕ್ಕೆ ಇದು ಮಾಡ್ತೇವೆ ಅಂತ ಹೇಳಿದ್ರೆ, ಸ್ಪರ್ಮ್ ಮಾರ್ಫಾಲಜಿ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಈಗ ನಾವು ಒಂದು ಸ್ಪರ್ಮ್ ನಾವು ನೋಡಲಿಕ್ಕೆ ನಾರ್ಮಲಾಗೇ ಕಾಣುತ್ತೆ, ಬಟ್ ನಮಗೆ ಗೊತ್ತಾಗಲ್ಲ ಯಾವುದು ಎಗ್ ಡಿಫೆಕ್ಟ್ ಇದೆಯಾ, ಅಮಾರ್ಫಸ್ ಎಗ್ ಇದೆಯಾ, ಇಲ್ಲ ಆಕ್ರೋಸಮ್ ಫ್ರೀ ಇದೆಯಾ. ಇದೆಲ್ಲ ಗ್ಲೋಬೋಸೋಸ್ಪರ್ಮಿಯಾ ಅಂತ ಹೇಳ್ತೀವಿ ನಾವು, ಆಕ್ರೋಸಮ್ ಆಬ್ಸೆನ್ಸ್ ಇದ್ದರೆ. ಸೊ ನಾರ್ಮಲ್ ಈ ಥರ ಸುಮಾರು ಪ್ಯಾರಾಮೀಟರ್ಸ್ ಇದೆ, ಪ್ಯಾರಾಮೀಟರ್ಸ್ ಇಂಪ್ರೆಷನ್ಸ್ ಇದೆ. ಸೊ ಆ ಒಂದು ಮಾರ್ಫಾಲಜಿಯಿಂದನೇ ನಾವು ಟೆರಟೋಸೋ, ಈಗ ಸ್ಪರ್ಮ್ಸ್ ಅಬ್ನಾರ್ಮಲ್ ಮಾರ್ಫಾಲಜಿ ಇತ್ತು ಅಂತ ಹೇಳಿದ್ರೆ ಇಂಪ್ರೆಷನ್ನು ಟೆರಟೋಸೋಸ್ಪರ್ಮಿಯಾ ಅಂತೇಳಿ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಆಗ ನಮಗೆ ಗೊತ್ತಾಗುತ್ತೆ ನಾರ್ಮಲ್ ರೆಫರೆನ್ಸ್ ಮಾರ್ಫಾಲಜಿ ಸ್ಪರ್ಮ್ ಮಾರ್ಫಾಲಜಿ ಇರೋದು 4% ಅಷ್ಟೇ ವರ್ಲ್ಡ್ ವೈಡ್. ಇನ್ನು ಉಳಿದಿದ್ದೆಲ್ಲ ನಮಗೆ ಮೋರ್ ದೆನ್ ಎಗ್ ಡಿಫೆಕ್ಟ್ ಮತ್ತು ಮಿಡ್ ಪೀಸ್ ಡಿಫೆಕ್ಟ್ ನಾವು ನೋಡ್ಬೋದು. ಸೊ ಗುಡ್ ಮಾರ್ಫಾಲಜಿ ಸ್ಪರ್ಮ್ಸ್ ನಾವು ಹೇಗೆ ಸೆಲೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ, ಯಾವಾಗ ನಾವು ಎಗ್ಗಿಗೆ ಸ್ಪರ್ಮ್ ಇಂಜೆಕ್ಟ್ ಮಾಡಬೇಕಾದ್ರೆ IMSI ಅಂತೇಳಿ ಒಂದು ಪ್ರೊಸೀಜರ್ ಮಾಡ್ತೇವೆ. IMSI ಅಂತ ಹೇಳಿದ್ರೆ ಇಂಟ್ರಾಸೈಟೋಪ್ಲಾಸ್ಮಿಕ್ ಮಾರ್ಫಾಲಜಿಕಲಿ ಸೆಲೆಕ್ಟೆಡ್ ಸ್ಪರ್ಮ್ ಇಂಜೆಕ್ಷನ್ ಅಂತೇಳಿ ಮಾಡ್ತೇವೆ. ಏನು ಅಂತ ಹೇಳಿದ್ರೆ, IMSIಲಿ ನಾವು 40 to 60x ಲೆನ್ಸನ್ನು ಯೂಸ್ ಮಾಡಿಬಿಟ್ಟು ಆ ಗುಡ್ ಮಾರ್ಫಾಲಜಿ ಸ್ಪರ್ಮ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ನಾವು ಎಗ್ಗಿಗೆ ಇಂಜೆಕ್ಟ್ ಮಾಡ್ತೇವೆ. ಅದರಿಂದ ನಮಗೆ ಗೊತ್ತಾಗುತ್ತೆ, ನಮಗೆ ಒಳ್ಳೆ ಫರ್ಟಿಲೈಸೇಷನ್ ರೇಟು ಸಿಗುತ್ತೆ, ಒಳ್ಳೆ ಗುಡ್ ಎಂಬ್ರಿಯೋ ವಯಬಲ್ಲು ಸಿಗುತ್ತೆ, ಎಂಬ್ರಿಯೋ ಕ್ವಾಲಿಟಿನೂ ನಮಗೆ ಚೆನ್ನಾಗಿರೋದು ಫಾರ್ಮ್ ಆಗುತ್ತೆ.